ಅಕ್ರಮ ಖಂಡಿಸಿ ಕೊಪ್ಪಳ ಜಿಲ್ಲೆಯ ಕುಷ್ಟಗಿಯಲ್ಲಿ ಬೃಹತ್ ಪ್ರತಿಭಟನೆ. ರಾಷ್ಟ್ರೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ ನೀಟ್ ಯುಜಿ 2026ರಲ್ಲಿ ನಡೆದಿರುವ ಅಕ್ರಮ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ವಿದ್ಯಾರ್ಥಿಗಳ ಮೇಲಿನ ಅನ್ಯಾಯವನ್ನು ಖಂಡಿಸಿ ಕೊಪ್ಪಳ ಜಿಲ್ಲೆಯ ಕುಷ್ಟಗಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ನೀಟ್ ಪರೀಕ್ಷೆಯನ್ನ ರದ್ದುಗೊಳಿಸಿ ಪಾರದರ್ಶಕ ಪರೀಕ್ಷಾ ವ್ಯವಸ್ಥೆ ಜಾರಿಗೆ ತರಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಪ್ರತಿಭಟನೆಯಲ್ಲಿ ವಿವಿಧ ರೈತ ಕಾರ್ಮಿಕರು, ಮಹಿಳಾ, ಯುವ ಹಾಗೂ ಸಾಮಾಜಿಕ ಸಂಘಟನೆಗಳ ಕಾರ್ಯಕರ್ತರು ಭಾಗವಹಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನೆಯಲ್ಲಿ ಮಾತನಾಡಿದ ಡಿವೈಎಫ್ಐ ರಾಜ್ಯ ಸಮಿತಿ ಸದಸ್ಯ ಅಮರೇಶ್ ಕಡಗತ್, ನೀಟ್ ಪರೀಕ್ಷೆಯಲ್ಲಿನ ಅವ್ಯವಸ್ಥೆಯಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಸಂಕಷ್ಟಕ್ಕೆ ಸಿಲುಕಿದೆ. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಅಂದ್ರೆ ಎನ್ಟಿಎನ್ನು ರದ್ದುಪಡಿಸಿ ನ್ಯಾಯಸಮ್ಮತ ಹಾಗೂ ಪಾರದರ್ಶಕ ಪರೀಕ್ಷಾ ವ್ಯವಸ್ಥೆಯನ್ನ ಜಾರಿಗೆ ತರಬೇಕೆಂದು ಆಗ್ರಹಿಸಿದ್ದಾರೆ. ಬಳಿಕ ರಾಷ್ಟ್ರಪತಿಗಳನ್ನ ಉದ್ದೇಶಿಸಿ ಬರೆದ ಮನವಿ ಪತ್ರವನ್ನು ಕುಷ್ಟಗಿ ತಹಶೀಲ್ದಾರರ ಮೂಲಕ ಸಲ್ಲಿಸಲಾಯಿತು. ನೀಟ್ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ಇವತ್ತು ವಿದ್ಯಾರ್ಥಿಗಳು ಒಂದು ದಿನಕ್ಕೆ ಸುಮಾರು 12ರಿಂದ 13 ತಾಸು ಓದಬೇಕಾಗುತ್ತೆ. ಅವ್ರು ಸುಮ್ಮನೆ ಅಲ್ಲ, ಅದು ಒಂದು ತಪಸ್ಸದು. ಓದೋದು ಅಂತಂದ್ರೆ ಸುಮ್ಮನೆ ಮಾತಲ್ಲ, ಅದು ಒಂದು ತಪಸ್ಸದು. ಅವ್ರು ಯಾರು ಕೂಡ ಮಾತಾಡಬಾರ್ದು, ಬರೀ ಪೇಪರ್ ತೊಗೊಂಡು ಏನೆಲ್ಲ ಸಿಗ್ತಾವೆ ಅವನ್ನೆಲ್ಲ ಓದಬೇಕಾಗುತ್ತೆ. ಯಾಕಂದ್ರೆ ನೀಟ್ ಪರೀಕ್ಷೆ ಪಾಸ್ ಆಗಬೇಕಂದ್ರೆ ಸಾಮಾನ್ಯ ಮಾತಲ್ಲ. ಇಂಥ ಪರೀಕ್ಷೆಗಳನ್ನು ಅವರು ಬರೆದು ಅವರು. ಇದೇ ವೇಳೆ ಶಿಕ್ಷಣ ಹೋರಾಟಗಾರರಾದ ಸೋನಂ ವಾಂಗ್ಚುಕ್ ವಿರುದ್ಧ ಕೈಗೊಂಡ ಕ್ರಮವನ್ನು ಪ್ರತಿಭಟನಾಕಾರರು ಖಂಡಿಸಿದ್ದಾರೆ. ಶಾಂತಿಯುತ ಪ್ರತಿಭಟನೆ ನಡೆಸಿದ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಹಾಗೂ ಅಶ್ರುವಾಯು ಪ್ರಯೋಗ ನಡೆಸಿರುವುದನ್ನು ವಿರೋಧಿಸಿ ಪ್ರಜಾಸತ್ತಾತ್ಮಕ ಹಕ್ಕುಗಳನ್ನು ರಕ್ಷಿಸುವಂತೆ ಕೇಂದ್ರ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ, ಕರ್ನಾಟಕ ಪ್ರಾಂತ ರೈತ ಸಂಘ, ಕರ್ನಾಟಕ ಸ್ವಾಭಿಮಾನ ರಕ್ಷಣಾ ವೇದಿಕೆ ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು ಮತ್ತು ಕಾರ್ಯಕರ್ತರು ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ನಜೀರ್ ಸಾಬ್ ಮೂಲಿಮನಿ, ಆರ್.ಕೆ. ದೇಸಾಯಿ, ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಉತ್ತಮ ಗುಣಮಟ್ಟದ ಶಿಕ್ಷಣ ಸಿಗಬೇಕು, ಉದ್ಯೋಗದಲ್ಲಿ ಭ್ರಷ್ಟಾಚಾರ ನಡೆಯಬಾರದು, ನೀಟ್ ಎಕ್ಸಾಮ್ ರದ್ದಾಗಬೇಕು ಮತ್ತು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಕಾರಣರಾದಂತಹ ಈ ದೇಶದ ಈ ಮಾಜಿ ಆಗಿದ್ದಾರೆ ಪ್ರಧಾನ ಅವರು ಮೊನ್ನೆ ರಾಜೀನಾಮೆ ಕೊಟ್ಟರು. ಈ ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ವಿದ್ಯಾರ್ಥಿಗಳ ಹೋರಾಟಕ್ಕೆ ಮಣಿದು ಅವ್ರು ರಾಜೀನಾಮೆ ಕೊಟ್ಟರು. ಈಗ ಆ ಖಾತೆಯನ್ನು ಕರ್ನಾಟಕ ರಾಜ್ಯದ ಲೋಕಸಭಾ ಸದಸ್ಯರಂತ ನಮ್ಮ ಧಾರವಾಡದ MP ಅವರಿಗೆ ವಹಿಸಿದ್ದಾರೆ. ಅವ್ರಿಗೆ ಕೂಡ ಈ ಮೂಲಕ ಒತ್ತಾಯ ಮಾಡಿದೆ ಅಂತ ಬಂದು ಹಿಂದೆ ಮಾಡಿದ ಪ್ರಧಾನ ಕೆಲಸವನ್ನು ನೀವು ಮಾಡಕ್ ಹೋಗಬೇಡಿ, ನೀವಾದ್ರೂ ಕೂಡ ಮುನ್ನೆಚ್ಚರಿಕೆವಾಗಿ ದೇಶದ ವಿದ್ಯಾರ್ಥಿಗಳ ಪರವಾಗಿ ನಿಲ್ಲಬೇಕು, ಆ ನೀಟನ್ನು ರದ್ದಾಗಬೇಕು, CET ಜಾರಿಗೆ ಮಾಡಬೇಕು ಮತ್ತು NEP ಹೆಸರಿನಲ್ಲಿ ಅಂದ್ರೆ NEP ಅನ್ನು ನ್ಯೂ ಎಜುಕೇಶನ್ ಪಾಲಿಸಿ ಹೆಸರಲ್ಲಿ ದೇಶದಂತ ಬದಲಾವಣೆ ಮಾಡಿಕೊಂಡಿದ್ದಾರೆ. ಆ ದೇಶದಂತ ಬದಲಾವಣೆಯಿಂದ ನಮ್ಮ ಬಡವರ ಮಕ್ಕಳು, ರೈತರ ಮಕ್ಕಳು, ಕಾರ್ಮಿಕರ ಮಕ್ಕಳು ಬಲಿಪಶು ಆಗ್ತಿದಾರ. ಆ ಬಲಿಪಶು ಆಗೋದನ್ನು ನಿಲ್ಲಬೇಕು ಮತ್ತು ಇಡೀ ದೇಶದಲ್ಲಿ 21 ವಿದ್ಯಾರ್ಥಿಗಳಿಗೆ ಸುಮಾರು 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕಂತೇಳಿ ವಿದ್ಯಾರ್ಥಿಗಳ ಬೇಡಿಕೆ ಇದೆ. ಅದನ್ನು ದಯವಿಟ್ಟು ಸರ್ಕಾರ ಪರಿಗಣಿಸಬೇಕು ಮತ್ತು ಈ ಹೋರಾಟದಲ್ಲಿ ಅನೇಕ ಜನರ ಮೇಲೆ ಕೇಸ್ಗಳಾಗಿದ್ದಾವ. ದೆಹಲಿಯಲ್ಲಿ ನಡೆದಂತ ಮೊನ್ನೆ 20ನೇ ತಾರೀಕಿಗೆ ಸಂಸತ್ ಚಲೋ ನಡೆಯುತ್ತೆ. ಆ ಸಂಸತ್ ಚಲೋದಲ್ಲಿ ಹಲವಾರು ಜನರ ಮೇಲೆ ಪೊಲೀಸರು ಹುಡುಕಿ ಕೇಸ್ ಹಾಕಿದಾರ. ಆ ಕೇಸನ್ನು ಸರ್ಕಾರ ರದ್ದು ಮಾಡ್ತಂತ ಹೇಳಿದೆ. ನಾವು ಕೂಡ ಒತ್ತಾಯ ಮಾಡ್ತಿದ್ದೀವಿ, ವಿದ್ಯಾರ್ಥಿಗಳ ಮೇಲೆ, ಪ್ರಗತಿಪರರ ಮೇಲೆ, ರೈತರ ಮೇಲೆ, ಸಾರ್ವಜನಿಕ ಹಿತಾಸಕ್ತಿಗಾಗಿ ಯಾವ್ಯಾವ ಕೇಸ್ಗಳ ಇದು ಕೇವಲ ವಿದ್ಯಾರ್ಥಿ ನೀಟ್ ಸಂಪಟ್ಟಂಗಲ್ಲ. ಇವತ್ತು ರೈತರು ಕೆಲವೊಂದು ವಿಚಾರದಲ್ಲಿ ಹೋರಾಟ ಮಾಡ್ತಿದಾರ. ಬೆಳೆ ವಿಷಯಕ್ಕಿರ್ಬೋದು, ಬರಗಾಲ ವಿಚಾರಕ್ಕಿರ್ಬೋದು, ಕೊಬ್ಬರಿ ವಿಚಾರಕ್ಕಿರ್ಬೋದು, ಈ ತರದ ಅನೇಕ ಸಾಮಾಜಿಕ ಕೆಲಸಕ್ಕೆ ಹೋರಾಟದ ಸಂದರ್ಭದಲ್ಲಿ ರೈತರ ಮೇಲೆ ಕೇಸ್ ಆಗಿರ್ತಾವ. ಆ ಎಲ್ಲ ಕೇಸ್ಗಳನ್ನ ವಾಪಸ್ ತರಬೇಕು ಮತ್ತು ಉದ್ಯೋಗಕ್ಕಾಗಿ ವಿದ್ಯಾರ್ಥಿಗಳು ನಡೆದಂತ ಹೋರಾಟದ ಕೇಸ್ಗಳನ್ನ ವಾಪಸ್ ತೆಗಬೇಕು. ವಿದ್ಯಾರ್ಥಿಗಳಿಗೆ ಸಮಯಕ್ಕೆ ಸರಿಯಾಗಿ ಸ್ಕಾಲರ್ಶಿಪ್ ಅನ್ನು ಬಿಡುಗಡೆ ಮಾಡಬೇಕಂತೇಳಿ ಅನೇಕ ಬೇಡಿಕೆ ಇಟ್ಕೊಂಡು ಇವತ್ತಿನ ಹೋರಾಟ ಮಾಡ್ತಿದ್ದೀವಿ. ಈ ಹೋರಾಟದಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಡುತ್ತಾ ಎಲ್ಲ ಪ್ರಗತಿಪರರಿಗೆ ವಂದಿಸುತ್ತಾ ನಾನು 2 ಮಾತು ಮುಗಿಸ್ತೇನೆ. ಇನ್ಕಿಲಾಬ್ ಜಿಂದಾಬಾದ್.